ಪ್ರಸ್ತುತ ಇರಾನ್, ಅಮೆರಿಕ, ಇಸ್ರೇಲ್ ನಡುವಣ ಯುದ್ಧದಿಂದ ಭಾರತದಲ್ಲೂ ಇಂಧನ, ತೈಲ ಹಾಗೂ ನೈಸರ್ಗಿಕ ಅನಿಲದ ಕೊರತೆ ಉಂಟಾಗಿ ಜನರು ಒಂದಷ್ಟು ಬವಣೆ ಪಡುವ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಂಧನ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಬಹಳ ವ್ಯವಸ್ಥಿತವಾಗಿ ಜನರಿಗೆ ಯಾವುದೇ ಸಮಸ್ಯೆಯಾಗದ ರೀತಿ ಅಡುಗೆ ಅನಿಲವನ್ನ ನಿರ್ವಹಣೆ ಮಾಡುವ ಕೆಲಸ ಮಾಡಿದ್ದಾರೆ ಅಂತ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠದೂರು ಹೇಳಿದ್ದಾರೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಡುಗೆ ಅನಿಲದ ಕೊರತೆ ಎದುರಿಸುವ ಸಂದರ್ಭದಲ್ಲಿ ಭಾರತದ ಜನತೆ ನೆಮ್ಮದಿಯಾಗಿ ತಮ್ಮ ದಿನನಿತ್ಯದ ಅಡುಗೆ ದರ ವ್ಯವಸ್ಥೆಗಳನ್ನು ಮಾಡುತ್ತಿರುವುದಕ್ಕೆ ಕಾರಣ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇಂಧನ ಸಚಿವರು. ಜನರು ಅಡುಗೆ ಅನಿಲದ ಕೊರತೆಯಾಗಬಹುದು ಎಂದು ಹೆಚ್ಚುವರಿ ಅಡುಗೆ ಅನಿಲ ಸಿಲಿಂಡರ್ ತೆಗೆದುಕೊಳ್ಳುವುದು ಕಾಳಸಂತೆಯಲ್ಲಿ ಮಾರಾಟವೂ ನಡೆಯುತ್ತಿದೆ. ಈ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ತುರ್ತಾಗಿ ರಷ್ಯಾ ಹಾಗೂ ಬೇರೆ ಬೇರೆ ರಾಷ್ಟ್ರಗಳಿಂದ ಕಚ್ಚಾ ತೈಲ ಹಾಗೂ ನೈಸರ್ಗಿಕ ಅನಿಲ ತರಿಸಿ ವಿಶೇಷವಾಗಿ ನವಮಂಗಳೂರು ಬಂದರಿಗೆ ಹಡಗಿನ ಮುಖಾಂತರ ತರಿಸಿ ಅನಿಲದ ಕೊರತೆಯನ್ನ ನೀಗಿಸುವ ಕೆಲಸ ಮಾಡುತ್ತಿದೆ. ಸಾಮಾನ್ಯ ಜನರು ಅಡುಗೆ ಅನಿಲದ ಬಗ್ಗೆ ಯಾವುದೇ ಗೊಂದಲಕ್ಕೆ ಈಡಾಗಬಾರದು. ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ ಇರುವುದನ್ನು ಪೂರೈಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತಿದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಹೇಳಿದರು. ಆ ಒಂದು ಅಡುಗೆ ಇತರ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಆದರೆ ಅದಕ್ಕೆ ಕಾರಣ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ಇಂಧನ ಸಚಿವರು. ಇವತ್ತು ವ್ಯಾಪಕವಾಗಿ ಜನ ಒಂದಷ್ಟು ಯುದ್ಧದಿಂದಾಗಿ ಮುಂದಿನ ದಿನಗಳಲ್ಲಿ ಅಡುಗೆ ಅನಿಲದ ಕೊರತೆ ಆಗ್ಬೋದು ಎನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಹೆಚ್ಚುವರಿ ಅಡುಗೆ ಅನಿಲದ ಹಂಡೆಗಳನ್ನು ತೆಗೊಂಡು ಇವತ್ತು ಒಂದಷ್ಟು ಕಾಳಸಂತೆಯಲ್ಲಿ ಕೂಡ ಮಾರಾಟ ಮಾಡುವಂಥದ್ದನ್ನು ನೋಡಿದ್ದೇವೆ. ಇಂಥ ಒಂದು ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ಇವತ್ತು ತುರ್ತಾಗಿ ರಷ್ಯಾದಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ಇವತ್ತು ಕಚ್ಚಾ ತೈಲವನ್ನು ಮತ್ತು ನೈಸರ್ಗಿಕ ಅನಿಲವನ್ನು ತರಿಸಿ ವಿಶೇಷವಾಗಿ ನಮ್ಮ ಮಂಗಳೂರು ನವಮಂಗಳೂರು ಬಂದರಿಗೂ ಈ ಒಂದು ಹಡಗಿನ ಮುಖಾಂತರ ಈ ಇಂಧನವನ್ನು ತರಿಸುವ ಮುಖಾಂತರ ಈ ಒಂದು ಅನಿಲದ ಕೊರತೆಯನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ನಾನಿವತ್ತು ಹೇಳುವಂಥದ್ದು ಸಾಮಾನ್ಯ ಜನರು ಇವತ್ತು ಅಡುಗೆ ಅನಿಲದ ಬಗ್ಗೆ ಯಾವುದೇ ಗೊಂದಲಕ್ಕೆ ಈಡಾಗಬಾರ್ದು. ಅನೀಶ್, ವಿ4 ನ್ಯೂಸ್, ಪುತ್ತೂರು.